ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಬದುಕಲ್ಲಿ ಒಂದು ದೊಡ್ಡ ಸುನಾಮಿ ಸುಂಟರ ಗಾಳಿನೇ ಇರ್ತದೆ. ಹಾಗಿದ್ರೆ ಇಲ್ಲಿ ಅರ್ಜುನ ಭಾರ್ಗವಿ ಮತ್ತು ಚುರಣ್ಣ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಓಡಿಸ್ತಾರೆ, ಡಿವೋರ್ಸ್ ಕೊಡೋಕೆ ಮುಂದಾಗ್ತಿದ್ದಾರೆ. ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದಾ ಮತ್ತು ರೀತು ಇಬ್ಬರು ಕೂಡ ಭಾರ್ಗವಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಿದ್ದೆ. ಅವರನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಭಾರ್ಗವಿ. ಈ ಒಂದು ವಿಷಯವನ್ನು ಅರ್ಜುನ್ ಹತ್ರ ಕೂಡ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಒಂದು ಮಗು ಇಲ್ದಿರೋ ಮಗುನ ಇಟ್ಕೊಂಡು ಎಮೋಷನ್ಸ್ ಜೊತೆ ಆಟ ಆಡಿ ಮಗು ಇಲ್ದಿರೋ ಮಗುನ ಸಾಯಿಸ್ತಿದ್ರ. ನಿಜವಾಗ್ಲೂ ಕೂಡ ನಿಮ್ಮನ್ನ ಮನುಷ್ಯರು ಅಂತಾರ, ಮೃಗಗಳು ಅಂತ ಹೇಳಿದ್ದ. ಅರ್ಜುನ್ ಹತ್ರ ಬಂದು ಸತ್ಯ ಹೇಳಲಿಕ್ಕೆ ಅಂತ ಮುಂದಾಗ್ತಾಳೆ. ಆದರೆ ಅರ್ಜುನ್ ಮಾತ್ರ ಯಾವುದೇ ಕಾರಣಕ್ಕೂ ಭಾರ್ಗವಿ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ನನ್ನ ತಂಗಿ ಮಗು ಇವತ್ತು ಇಲ್ಲ ಅನ್ನೋದಕ್ಕೆ ಕಾರಣ ಅದಕ್ಕೆ ನೀವೇನೆ. ನಿಮ್ಮನ್ನ ಯಾಕೆ ಮದುವೆ ಆದೆ ಅಂತ ಅನ್ನಿಸ್ತದ. ನಿಜಕ್ಕೂ ನೀವು ಮನುಷ್ಯರ ಈ ರೀತಿ ನಡ್ಕೋತಿದ್ರಲ್ರಿ. ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಸತ್ತೋಗಿರೋ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಬದುಕಿರೋ ನನ್ನ ತಂಗಿ ಬದುಕಲ್ಲೇ ಆಟ ಆಡ್ಬಿಟ್ರಲ್ಲ, ನಿಮಗೆ ಯಾವತ್ತೂ ಕೂಡ ಕ್ಷಮೆ ಇಲ್ಲ. ನಿಮ್ಮನ್ನ ನಾನು ಯಾಕೆ ಮದುವೆ ಆದೆ ಅಂತ ನೋವಾಗ್ತದೆ ಅಂತ ಹೇಳಿದ್ದ. ಇಲ್ಲಿ ಬೃಂದಾ ರೀತುನ ಕರ್ಕೊಂಡು ಬರ್ತಿದ್ದಾಗೆ ರೀತುನ ಕ್ಷಮೆ ಕೇಳಿ ರೀತುನ ಮನೆ ಕರ್ಕೊಂಡು ಬರ್ತಾರೆ. ಇದರ ನಡುವೆ ಬೃಂದಾ ಆಟಕ್ಕೆ ಲಗಾಮು ಹಾಕ್ತೀನಿ ಅಂತ ಹೇಳಿದೆ ಭಾರ್ಗವಿ. ಬೃಂದಾ ಕನ್ನೆಗೆ ಬಾರಿಸಿದೆ, ಮನೆಗೆ ಬರ್ತಿದ್ದಾಳೆ. ಮನೆಗೆ ಬರ್ತಿದ್ದಾಗೆ ರುದ್ರ ಮತ್ತೆ ಜಯಂತ್ ಇಬ್ರು ಕೂಡ ಅಡ್ಗೆ ಮನೆಯಲ್ಲಿ ಇರ್ತಾರೆ. ಬಟ್ ರುದ್ರನ ಮಾತ್ರ ಭಾರ್ಗವಿ ನೋಡ್ತಾಳೆ. ಇಲ್ಲಿ ರುದ್ರ ಅತ್ತೆ ಹತ್ರ ಹೋಗಿದ್ದೆ. ಪಾಪ ರೀತು ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಷಯವನ್ನ ಹೇಳಬೇಕು. ಖಂಡಿತ ರೀತು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ರುದ್ರ ಅತ್ತೆ ತುಂಬ ಯೋಚನೆ ಮಾಡ್ತಿದ್ರು. ಅವಳಿಗೆ ವಿಷಯ ತಿಳಿಸ್ಬೇಕು, ಅವಳು ಪ್ರೆಗ್ನೆಂಟ್ ಆಗಿಲ್ಲ, ನಾಟಕ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಅಡುಗೆ ಮನೆಗೆ ಬಂದು ವಿಷಯ ಹೇಳಬೇಕು ಅಂತ ಬರ್ತಾಳೆ. ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ. ಅಡುಗೆ ಮನೆಯಲ್ಲಿದ್ದಂಥ ರುದ್ರ ಅವರು ಕ್ಯಾಂಡಲ್ ತರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಅಲ್ಲಿರ್ತಕ್ಕಂಥದ್ದು ಜಯಂತ್ ಅವರು. ಬಟ್ ಇಲ್ಲಿ ಭಾರ್ಗವಿ ಅನ್ಕೋತಾಳೆ ರುದ್ರ ಅತ್ತನೇ ಇದ್ದಾರೆ ಅಂತ. ಹಾಗಾಗಿ ಅತ್ತೆ ನೀವು ರೀತು ಪ್ರೆಗ್ನೆಂಟ್ ಅಂತ ತಪ್ಪು ತಿಳ್ಕೊಂಡಿದ್ರ, ಆದರೆ ರೀತು ಪ್ರೆಗ್ನೆಂಟ್ ಅಲ್ಲ, ವಿಕಿ ಜೊತೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ರೀತು ಪ್ರೆಗ್ನೆಂಟ್ ಅಂತ ಹೇಳಿ ಅರ್ಜುನ್ ಹತ್ರ ಸುಳ್ಳು ಹೇಳಿ ಮದುವೆ ಆದ್ಲು. ಇವತ್ತು ಇಲ್ದಿರೋ ಮಗು ಸತ್ತು ಹೋಗಿದೆ ಅಂತ ಹೇಳಿ ಬಿಂಬಿಸ್ತಿದ್ದಾರೆ ಅಂತ ಹೇಳೇ ಬಿಡ್ತಾಳೆ. ಈ ಒಂದು ವಿಷಯವನ್ನ ಹೇಳೋಕು ಆ ಕಡೆಯಿಂದ ಕ್ಯಾಂಡಲ್ ತರೋಕು ರುದ್ರ ಅವರು ಒಂದೇ ಆಗತ್ತ. ಕೊನೆಗೂ ಅಲ್ಲಿ ರುದ್ರ ಅವರು ಇಲ್ಲ ಜಯಂತ್ ಇದ್ದದ್ದು ಅನ್ನೋ ವಿಷಯ ಗೊತ್ತಾಗತ್ತೆ ಭಾರ್ಗವಿಗೆ. ತದನಂತರ ಜಯಂತ್ ಅವರು ಭಾರ್ಗವಿ ಹೇಳ್ತಿರೋ ಮಾತು ನಿಜಾನ, ರೀತು ಪ್ರೆಗ್ನೆಂಟ್ ಆಗಿಲ್ಲ ಅಂತ ರುದ್ರ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ರುದ್ರ ಅವರು ಕೂಡ ಹೌದು ಅಂತ ಹೇಳ್ತಿದ್ದಾಗೆ ಕರೆಂಟ್ ಬರ್ತಿದ್ದಾಗನೆ ನೋಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತಿರೋದು ನಿಜ, ರೀತು ಪ್ರೆಗ್ನೆಂಟ್ ಅಲ್ಲ, ರೀತು ಪ್ರೆಗ್ನೆಂಟ್ ಅನ್ನೋ ರೀತಿ ನಾಟಕ ಮಾಡಿ ವಿಕಿನ ಮದುವೆ ಆಗಿದ್ದಾಳೆ ಅಂತ ಹೇಳಿ ಭಾರ್ಗವಿ ಹೇಳ್ತಿರೋದಕ್ಕೂ ಅಲ್ಲಿ ಬೃಂದಾ ರೀತುನ ಕರ್ಕೊಂಡು ಬರ್ತಾರೆ. ಬೃಂದಾ ಬಂದಿದೆ, ಏನೇ ಭಾರ್ಗವಿ ಅಲ್ಲಿ ನೋಡಿದ್ರೆ ಅಲ್ಲಿ ರೀತು ಮಗುನ ಇಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಈ ರೀತಿಯಾಗಿ ಡ್ರಾಮಾ ಮಾಡ್ತಿದ್ಯಾ. ಆಲ್ರೆಡಿ ರೀತು ತನ್ನ ಮಗುವನ್ನ ಕಳ್ಕೊಂಡು ಎಷ್ಟು ಸಂಕಟ ಪಡ್ತಿದ್ದಾಳೆ. ಅಂಥದ್ರಲ್ಲಿ ಇವಾಗ ನೀನು ಅವಳ ಮಗುವನ್ನ ತೀರಿಸಿ ಈ ರೀತಿ ಮಗುನೇ ಇಲ್ಲ, ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಬೃಂದಾ ಹೇಳ್ತಿದ್ದಾಗೆ ರುದ್ರ ಅವ್ರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಬೃಂದಾ, ಇಲ್ಲಿ ರೀತು ಮಗು ತೀರು ಹೋಯ್ತಾ ಅಂದಾಗ ಹೌದು, ಇದಕ್ಕೆಲ್ಲ ಕಾರಣ ಈ ಭಾರ್ಗವಿನ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಇಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇತ್ತ ಕಡೆ ರುದ್ರ ಅವರು ಹೋಗಿದ್ದ ರೀತುನ ಸಮಾಧಾನ ಮಾಡ್ತಾರೆ, ದಯವಿಟ್ಟು ಸಮಾಧಾನ ಮಾಡ್ಕೊ ಮಗಳೇ ಅಂತ. ತದನಂತರ ಇತ್ತ ಕಡೆ ಜಯಂತ್ ಅವರು ರೀತುನ ನಿಜ ಹೇಳು ರೀತು, ಭಾರ್ಗವಿ ಹೇಳ್ತಿರೋದು ನಿಜನಾ, ನೀನು ಪ್ರೆಗ್ನೆಂಟಾ ಅಂತ ಕೇಳಿದಕ್ಕೆ ಹೌದು ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ವಿಕ್ಕಿ ಜೊತೆ ಮದುವೆ ಆಗಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದೆ ನಾನು ಆ ಕಾರಣಕ್ಕೆ ಅಂತ ಹೇಳಿದಾಗ ಅಯ್ಯೋ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ಮಗಳೇ, ನೀನು ಇಂಥ ಒಂದು ಪರಿಸ್ಥಿತಿಗೆ ತಲುಪಿದ್ಯಾ ಅಂತ ಹೇಳಿ ಜಯಂತ್ ಹೇಳ್ತಾರೆ. ಬಟ್ ಇಲ್ಲಿ ಭಾರ್ಗವಿ ಮಾತ್ರ ಇಲ್ಲ, ಇವಳು ಮಾತನ್ನ ನಂಬೇಡಿ, ಇವಳು ಪ್ರೆಗ್ನೆಂಟ್ ಆಗಿಲ್ಲ, ಡ್ರಾಮಾ ಮಾಡ್ತಿದ್ದಾರೆ ಅಂದಾಗ ನೋಡು ಭಾರ್ಗವಿ ಈ ಮಾತನ್ನ ಹೇಳ್ತಿದ್ದಾಳೆ, ಏನು ಹೇಳ್ತೀಯಾ ಇದ್ರ ಬಗ್ಗೆ ನೀನು ಅಂದಾಗ ಇಲ್ಲ ಅಪ್ಪ ಇವಳು ಸುಳ್ಳೆ ಹೇಳ್ತಿದ್ದಾಳ, ಇವಳಿಂದಾನೆ ಇವತ್ತು ನಾನು ಈ ಪರಿಸ್ಥಿತಿಲಿ ಇರೋದು. ನಿಜಕ್ಕೂ ಕೂಡ ನಾನು ಪಪ್ಪಾಯ ತಂದೆ ಅಂತ ಅಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ, ಅಲ್ಲಿಗೆ ಈ ಭಾರ್ಗವಿ ಬಂದು ನನ್ನ ದಬ್ಬಿಟ್ಲು, ಅದರಿಂದಾಗಿ ನನ್ನ ಹೊಟ್ಟೆಗೆ ಪಟ್ಬಿದ್ದು ಮಗು ತೀರ್ ಹೋಯ್ತು ಅಂತ ಹೇಳ್ತಾರೆ. ಈ ಕಡೆ ರುದ್ರ ಅವ್ರಿಗೆ ಜಯಂತ್ಗೆ ಶಾಕ್ ಆಗತ್ತೆ. ಈ ಕಡೆ ಇಲ್ಲ ಇವಳು ಸುಳ್ಳೆ ಹೇಳ್ತಿದ್ದಾಳೆ ಅಂತಾನೆ ಭಾರ್ಗವಿ ಹೇಳ್ತಿದ್ದಾಳೆ. ಆಗ ಬೃಂದ ಬೇಕಿದ್ರೆ ನಿಮ್ಮ ಮಗನೇ ಕರ್ಸ್ ಕೇಳಿ ಅವನೇ ಹೇಳ್ತಾನೆ ನಿಜಾನ ಅಂತ ಹೇಳಿ ಅರ್ಜುನನ್ನ ಕರೀತಾಳೆ. ಅರ್ಜುನ್ ಕೂಡ ಬರ್ತಿದ್ದಾಗೇನೆ ಜಯಂತ್ ಅವರು ಪ್ರಶ್ನೆ ಮಾಡ್ತಾರೆ, ಏನು ರೀತು ಪ್ರೆಗ್ನೆಂಟ್ ಆಗಿದ್ಲಾ ಅಂತ ಹೇಳಿ ಅರ್ಜುನನ್ನ ಪ್ರಶ್ನೆ ಮಾಡಿದಾಗ ಹೌದು ಚಿಕ್ಕು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ರೀತು ಪ್ರೆಗ್ನೆಂಟ್ ಆಗಿದ್ಲು, ಅದೇ ಕಾರಣಕ್ಕೆ ವಿಕ್ಕಿ ಜೊತೆ ಮದುವೆ ಮಾಡಿಸಿದ್ದು ನಾನು, ಆದರೆ ಇವತ್ತು ರೀತು ಮಗು ಕಳ್ಕೊಂಡಿದ್ದಾಳೆ, ಅದಕ್ಕೆ ಕಾರಣ ನಾನೇ ಆಗ್ಬಿಟ್ಟಿದ್ದೀನಿ, ಭಾರ್ಗವಿಯಿಂದಲೇ ಇಷ್ಟೆಲ್ಲ ಆಗೋಯ್ತು ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಅರ್ಜುನ್ ಭಾರ್ಗವಿ ಮಾತನ್ನ ನಂಬ್ತಿಲ್ಲ. ತದನಂತರ ಇಲ್ಲಿ ಅರ್ಜುನ್ ನೋಡು ರೀತು, ನಿನ್ನ ಮತ್ತೆ ವಿಕ್ಕಿನ ಜೊತೆ ಮಾಡೋದು ನನ್ನ ಜವಾಬ್ದಾರಿ, ಖಂಡಿತವಾಗಿ
ಖಂಡಿತವಾಗ್ಲೂ ಯಾರೇ ಅಡ್ಡಿ ಬರಲಿ, ಭಾರ್ಗವಿ ಅಡ್ಡಿ ಬಂದರೂ ಸರಿನೇ, ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ. ತದನಂತರ ರುದ್ರ ಮತ್ತು ಜಯಂತ್ ಅವರು ಏನದಲ್ಲ ಭಾರ್ಗವಿ, ಮದುವೆ ನಿಲ್ಲಿಸಿ ನನ್ನ ಮಗಳ ಬದುಕನ್ನು ಹಾಳು ಮಾಡಿದೆ, ಇವತ್ತು ನನ್ನ ಮಗುವನ್ನೇ ತೀರಿಸ್ಬಿಟ್ಟಿದ್ಯಲ್ಲ, ಏನು ಹೇಳಬೇಕು ನನಗೆ, ಯಾಕೆ ರೀತಿ ನಡ್ಕೋತಾ ಇದೆಯಾ, ವಿಕಿ ಅವತ್ತು ಮಾಡಿದ್ದು ತಪ್ಪು ಅನ್ನೋದಾದರೆ ಇವತ್ತು ನೀನು ಮಾಡಿದ್ದು ಕೂಡ ಅದನ್ನೇ ಅಲ್ವಾ, ಮಗುನ ತೀರೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟೆ ಅಲ್ವಾ, ನೀನು ಹೆಣ್ಮಗಳ ಪರ ನಿಂತಿದ್ಯಾ, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀಯ ಅಂತ ನಾವು ನಿನ್ನ ಪರವಾಗಿ ಇದ್ವಿ, ಆದರೆ ಇವತ್ತು ನನ್ನ ಮಗಳ ಬದುಕಲ್ಲಿ ಆಟ ಆಡ್ಬಿಟ್ಟಿಯಲ್ಲ ನೀನು ಅಂತ ರುದ್ರ ಮತ್ತು ಜಯಂತ್ ಅವರು ಹೇಳಿದಾಗ ಭಾರ್ಗವಿ ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ. ಅಲ್ಲಿಂದ ಹತ್ಕೊಂಡು ಹೊರಟ್ಬಿಡ್ತಾಳೆ. ಇದನ್ನು ಎಲ್ಲವನ್ನ ಕೂಡ ಗಮನಿಸಿದಂಥ ಚರಣ್ ಬಂದಿದ್ದೆ ವೃಂದಾನ ತರಾಟೆಗೆ ತಗೋತಾರೆ. ಯಾಕೆ ಭಾರ್ಗವಿಗೆ ಅಷ್ಟು ತೊಂದರೆ ಕೊಡ್ತಿದ್ಯಾ ನೀನು ಅಂತ, ನಿನಗೆ ಈಗಲೂ ಕೂಡ ಕಂಡವ್ರ ಹೆಂಡತಿ ಬಗ್ಗೆನೇ ಚಿಂತೆ ಅಲ್ವಾ, ಅಂದಾಗ ನಿಜಕ್ಕೂ ನೀನು ಯಾಕೆ ರೀತಿಯೆಲ್ಲ ತೊಂದರೆ ಕೊಡ್ತಿದ್ಯಾ, ನನಗೆ ನೋವು ಮಾಡಬೇಕು ಅನ್ನೋ ಕಾರಣಕ್ಕೆ ಅರ್ಜುನ್ ಜೊತೆ ಭಾರ್ಗವಿ ಮದುವೆ ಮಾಡಿಸ್ದೆ, ಇವತ್ತು ಭಾರ್ಗವಿಯನ್ನ ನೆಮ್ಮದಿಯಾಗಿರೋದಕ್ಕೂ ಬಿಡ್ತಾ ಇಲ್ಲ ನೋಡು, ನನಗೆ ನನ್ನ ತಮ್ಮ ಮತ್ತು ಭಾರ್ಗವಿ ಇಬ್ಬರು ಕೂಡ ಚೆನ್ನಾಗಿರಬೇಕು, ಅವ್ರಿಗೆ ನೋವೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಇನ್ನೊಂದು ಮುಖನ ನೀನು ನೋಡಬೇಕಾಗತ್ತೆ ಅಂತ ಹೇಳಿ ಚರಣ್ ಹೋಗ್ತಾರೆ. ನನ್ನ ಸಂಸಾರನೇ ಹಾಳು ಮಾಡ್ತಿರ್ತಕ್ಕಂಥ ಅವಳನ್ನು ನಾನು ಸುಮ್ಮನೆ ಬಿಡೋಕೆ ಸಾಧ್ಯನಾ ಅಂತ ಹೇಳಿ ವೃಂದಾ ಕೂಡ ಅನ್ಕೋತಾಳೆ. ತದನಂತರ ಅತ್ತ ಕಡೆ ವಂದನಾಗೆ ಅನಾಮಿಕ ಲೇಡಿ ಕಾಲ್ ಮಾಡಿದ್ದಾರೆ, ಏನು ನನ್ನನ್ನು ಹುಡುಕಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರುವ ಹಾಗಿದೆ ಪಾಪ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು, ನಿನಗೆ ಹೇಗೆ ಗೊತ್ತು ನಾನು ನಿನ್ನ ಹುಡುಕಬೇಕು ಅಂದ್ಕೊಂಡಿರುವುದು ಅಂತ ಹೇಳಿ ವಂದನ ಹೇಳ್ತಾರೆ. ಅದೆಲ್ಲ ಬೇಡ, ಈಗ ನೀನು ನನ್ನ ಭೇಟಿ ಆಗಬೇಕಲ್ವ, ಸರಿ ಆಯಿತು ಬಿಡು, ಮಾರ್ಕೆಟ್ ಹತ್ರ ಭೇಟಿ ಆಗೋಣ, ನೀನು ನನ್ನ ಫೈಂಡ್ ಔಟ್ ಮಾಡು ಅಂತ ಹೇಳಿ ಅನಾಮಿಕ ಲೇಡಿ ಹೇಳಿದಾಗ, ಸರಿ ಆಯಿತು ನಾನು ಕೂಡ ಮಾರ್ಕೆಟಿಗೆ ಬರ್ತೀನಿ, ನೀನು ಕೂಡ ಬಾ, ನಾನೇನಾದರೂ ನೀನು ಕಂಡು ಹೇಳಿದ್ರೆ ನೀನು ಇನ್ನು ಮುಂದೆ ನಮ್ಮ ಪರವಾಗಿ ಇರಬೇಕು ಅನ್ನೋ ಕಂಡೀಷನನ್ನು ಹಾಕ್ತಾಳೆ ವಂದನ. ಖಂಡಿತ ಆಯಿತು ಅಂತ ಅನಾಮಿಕ ಹೇಳ್ತಾರೆ. ಈ ಕಡೆ ಶ್ರೀಮಂತ್ ಅವ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋಗೋದಕ್ಕೆ ವಂದನ ಸಿದ್ಧವಾಗಿದ್ದಾಳೆ. ಇದರ ನಡುವೆ ಅರ್ಜುನ್ ಕುಸಿದು ಹೋಗಿ ರೂಮಲ್ಲಿ ಕೂತಿರ್ಬೇಕಿದ್ರೆ ವಂದನ ಹೋಗಿದ್ದೆ, ನೋಡು ಅರ್ಜುನ್ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ, ನನ್ನಿಂದನೇ ಇಷ್ಟೆಲ್ಲ ಆಯಿತು ಅಂತ ಅನ್ನಿಸ್ತದೆ, ನನ್ನ ತಂಗಿ ಬದುಕು ನನ್ನಿಂದನೇ ಈ ರೀತಿಯ ಆಗಿ ಹೋಯಿತು ಅಂತ ಹೇಳಿ ಅರ್ಜುನ್ ತುಂಬ ನೊಂದ್ಕೋತಿರ್ತಾರೆ. ಅದಕ್ಕೆ ಹೇಳೋದು ಅರ್ಜುನ್, ದೊಡ್ಡವರು ಹೇಳೋ ಮಾತನ್ನು ಕೇಳಬೇಕು ಅಂತ, ದೊಡ್ಡವರು ಅದಕ್ಕೆ ಅಲ್ವಾ ಹೇಳೋದು, ಯಾವತ್ತು ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ನು ಪ್ರೀತಿ ಮಾಡೋರನ್ನ ಮದುವೆ ಆಗಬೇಕು ಅಂತ ಹೇಳಿ ವಂದನ ಅರ್ಜುನ್ಗೆ ಹತ್ರ ಆಗೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಈ ಕಡೆ ಅರ್ಜುನ್ ಹಾಗೆ ಒಂದು ಲುಕ್ಕನ್ನು ಗುರಾಯಿಸ್ತಾರೆ. ಅಷ್ಟರಲ್ಲಿ ಈ ಕಡೆ ಭಾರ್ಗವಿ ಕೂಡ ಬರ್ತಾಳೆ. ಈ ಕಡೆ ಭಾರ್ಗವಿ ಬರ್ತಿದ್ದಾಗೆ ವಂದನ ಇನ್ನಷ್ಟು ಅರ್ಜುನ್ಗೆ ಕ್ಲೋಸ್ ಆಗೋ ರೀತಿ ನಡ್ಕೋ. ತದನಂತರ ಇಲ್ಲಿ ವೃಂದ ಅರ್ಜುನ್ ಹತ್ರ ಬಂದಿದೆ. ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅರ್ಜುನ್, ಚರಣ್ ಯಾವಾಗಲೂ ಇನ್ನೊಂದು ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನನ್ನ ಸಂಸಾರ ಅಳಿ ತಪ್ಪಿದೆ ಅಂತ ಅನ್ನಿಸ್ತಿದೆ ಅಂದಾಗ, ಅದಕ್ಕೆ ಅವರು ಯಾರು ಅಂತ ಹೇಳಿ ಅಂದಾಗ, ಅದು ಬೇರೆ ಯಾರು ಅಲ್ಲ ಅರ್ಜುನ್, ನಿನ್ನ ಹೆಂಡತಿ ಭಾರ್ಗವಿ ಅಂತ ಹೇಳಿ ವೃಂದ ಹೇಳ್ತಿದ್ದಾಗೆ ನಿಜಕ್ಕೂ ಕೂಡ ಅರ್ಜುನ್ ಕುಸ್ತು ಹೋಗ್ತಿದ್ದಾರೆ. ತನ್ನ ಅಣ್ಣನ ಇನ್ನೊಂದು ಪ್ರೀತಿ ಭಾರ್ಗವಿ ಅನ್ನೋ ವಿಷಯ ತಿಳಿದಂತ ಅರ್ಜುನ್ ಭಾರ್ಗವಿಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ಹಾಕ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ